ದರ್ಶನ್ ಪರಪ್ಪನಗ್ರಹಾರ ಜೈಲು ಸೇರಿ 50 ದಿನ ಆಗಿದೆ. ಆದರೆ ಈ ವಿಚಾರವಾಗಿ ಚಿತ್ರತಂಡದ ಅಥವಾ ಚಿತ್ರರಂಗದಿಂದ ಒಂದು ಪೂಜೆ ಆಗುತ್ತೆ, ಯಾಗ ಆಗುತ್ತೆ ಅನ್ನೋ ರೀತಿಯಾಗಿಲ್ಲ ಮಾತುಕತೆ. ಆದರೆ ಆ ಒಂದು ಮಾತಿಗೆ ಸಂಬಂಧಪಟ್ಟ ಹಾಗೆ ರಾಕ್ಲೈನ್ ವೆಂಕಟೇಶ್ ಹಾಗೂ ದೊಡ್ಡಣ್ಣ ಇಬ್ಬರು ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಏನದು ಬನ್ನಿ ರಿಪೋರ್ಟ್ ನೋಡೋಣ. ದರ್ಶನ್ ಅವರು ಅದಕ್ಕೋಸ್ಕರ ಪೂಜೆ ಮಾಡ್ತೀವಿ ಅಂತ ಯಾರನ್ನ ಅನ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ, ಅದಕ್ಕಲ್ಲ. ಕನ್ನಡ ಚಿತ್ರರಂಗ ಸಂಕಷ್ಟದಲ್ಲಿದೆ. ಥಿಯೇಟರ್ಗಳಿಗೆ ಜನ ಬರ್ತಾ ಇಲ್ಲ. ಅನೇಕ ಚಿತ್ರಮಂದಿರಗಳು ಬಾಗಿಲು ಮುಚ್ಚಿವೆ. ಹಣ ಹೂಡೋದಕ್ಕೆ ನಿರ್ಮಾಪಕರು ಹಿಂದೇಟು ಹಾಕ್ತಾ ಇದ್ದಾರೆ. ಇಂತಹ ಸಂಕಷ್ಟದ ಹೊತ್ತಲ್ಲಿ ಚಿತ್ರರಂಗದ ಒಳಿತಿಗಾಗಿ ಕಲಾವಿದರ ಸಂಘ ವಿಶೇಷ ಪೂಜೆ ಹಮ್ಮಿಕೊಳ್ಳೋದಕ್ಕೆ ನಿರ್ಧರಿಸಿದೆ. ಇದು ದರ್ಶನ್ಗಾಗಿ ನಡೆಯುತ್ತಿರುವ ಪೂಜೆಯಲ್ಲ. ವದಂತಿ ಕುರಿತು ರಾಕ್ಲೈನ್ ವೆಂಕಟೇಶ್ ಸ್ಪಷ್ಟನೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲಲ್ಲಿ ಇದ್ದು ಅವರ ಒಳಿತಿಗಾಗಿ ಈ ಪೂಜೆ ನಡೀತಾ ಇದೆ ಎನ್ನುವ ಮಾತುಗಳು ಕೇಳಿ ಬಂದಿದ್ವು. ಆದ್ರೆ ಇದನ್ನ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ತಳ್ಳಿ ಹಾಕಿದ್ದಾರೆ. ನಿನ್ನೆ ಹಿರಿಯ ನಟ ದೊಡ್ಡಣ್ಣ ಅವರೊಂದಿಗೆ ಸುದ್ದಿಗೋಷ್ಠಿ ನಡೆಸಿದ ರಾಕ್ಲೈನ್ ವೆಂಕಟೇಶ್, ಈ ಪೂಜೆ ಚಿತ್ರರಂಗದ ಒಳಿತಿಗಾಗಿ ನಡೀತಾ ಇದೆ. ದರ್ಶನ್ ಅವರಿಗಾಗಿ ಪೂಜೆ ಮಾಡಿಸಬೇಕು ಅಂದಿದ್ರೆ ನಾನು 100 ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾ ಇದ್ದೆ, ಮನೆಯಲ್ಲೇ ಮಾಡಿಸ್ತಾ ಇದ್ದೆ ಅಂತ ಹೇಳಿದ್ದಾರೆ. ಇಲ್ಲ, ದರ್ಶನ್ ಅವ್ರ ಮೇಲೆ ನನಗಿರೋ ಅಭಿಪ್ರಾಯ ಇಲ್ಲ, ಅಭಿಮಾನಕ್ಕೋ ಏನೋ ನಾನು 100 ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತೀನಿ. ಇಲ್ಲೇ ಬಂದು ಪೂಜೆ ಮಾಡಬೇಕು ಅಂತ ನನಗೇನಿಲ್ಲ. ದರ್ಶನ್ ಅವರು ವಿಷಯ ಅದಕ್ಕೋಸ್ಕರ ನಾವು ಪೂಜೆ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಪೂಜೆ ಮಾಡ್ತೀನಿ ಅಂತ ಯಾರನ್ನ ಅನ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ, ಅದಕ್ಕಲ್ಲ. ದರ್ಶನ್ ಯಾಕೆ ಹೀಗೆ ಮಾಡಿದ್ರು ಅಂದುಕೊಳ್ತೀನಿ. ಇನ್ನು ದರ್ಶನ್ ಪ್ರಕರಣ ಕುರಿತು ಪ್ರತಿಕ್ರಿಯಿಸಿದ ರಾಕ್ಲೈನ್, ದರ್ಶನ್ ಅವರನ್ನ ಸ್ನೇಹಿತನಾಗಿ ಫೀಲ್ ಮಾಡ್ಕೊಳ್ತೇನೆ. ಯಾಕೆ ಹೀಗೆ ಮಾಡಿದ್ರು ಅಂತ ಅಂದುಕೊಳ್ತೀನಿ. ಆದ್ರೆ ಈ ಪೂಜೆ ದರ್ಶನ್ ಅವರಿಗಾಗಿ ಮಾಡಿಸ್ತಾ ಇಲ್ಲ. ಇದು ಚಿತ್ರರಂಗದ ಒಳಿತಿಗಾಗಿ, ಇದರಲ್ಲಿ ಇಡೀ ಚಿತ್ರರಂಗ ಭಾಗಿಯಾಗಬೇಕು ಅಂತ ಮನವಿ ಮಾಡಿದ್ದಾರೆ. ತಪ್ಪು ಯಾರ್ದು ಅನ್ನೋದ್ರ ಬಗ್ಗೆ ನಾವು ಹೇಳೋದು ನಮ್ಗೆ ಗೊತ್ತಿಲ್ಲ. ಇದು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಅದನ್ನು ತಪ್ಪು ಸರಿ ಅಂತ ಹೇಳೋಷ್ಟು ದೊಡ್ಡ ಮನುಷ್ಯ ನಾನು ಅಲ್ಲ, ಸಂದರ್ಭನೂ ಅಲ್ಲ. ಖಂಡಿತವಾಗ್ಲೂ ನಮ್ಮ ಕುಟುಂಬ ಅದು. ಚಿತ್ರರಂಗದ ಒಳಿತಿಗೋಸ್ಕರ ಮಾಡ್ತಾ ಇರೋದ್ರಿಂದ ಕಲಾವಿದರ ಸಂಘದಲ್ಲಿ ಮಾಡ್ತಾ ಇದ್ದೀವಿ. ಆ ಥರ ಅವ್ರಿಗೆ ಒಳ್ಳೇದಾಗಲಿ ಅಂತ ವೈಯಕ್ತಿಕವಾಗಿ ಮಾಡೋದಾಗಿದ್ದರೆ ನನ್ನ ಮನೇಲಿ ನಾನು ಮಾಡ್ಕೊತಿದ್ದೆ, ಯಾವುದೋ ದೇವಸ್ಥಾನದಲ್ಲಿ ಕಾಣ್ದಂಗೆ ಮಾಡ್ಕೊತಿದ್ದೆ. ಇದೇ ತಿಂಗಳ 13 ಮತ್ತು 14ನೇ ತಾರೀಕು ಬೆಂಗಳೂರಿನಲ್ಲಿ ಇರುವ ಕಲಾವಿದರ ಸಂಘದಲ್ಲಿ ವಿಶೇಷ ಪೂಜೆ ನಡೆಯಲಿದೆ. ಗಣಹೋಮ, ಮೃತ್ಯುಂಜಯ ಹೋಮ, ಆಶ್ಲೇಷ ಬಲಿ, ಸರ್ಪಶಾಂತಿ ಕೂಡ ಈ ಪೂಜೆಯಲ್ಲಿ ನಡೆಯಲಿದೆ. ಚಿತ್ರರಂಗದ ಬಹುತೇಕ ಕಲಾವಿದರು ಈ ಪೂಜೆಯಲ್ಲಿ ಭಾಗಿಯಾಗಲಿದ್ದಾರೆ ಎನ್ನಲಾಗಿದೆ.